ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಬೆಳಕಿನ ವಕ್ರೀಭವನ ಮತ್ತು ಅದರ ನಿಯಮಗಳು. ಬನ್ನಿ ಟೈಮ್ ವೇಸ್ಟ್ ಮಾಡದೆ ಎಕ್ಸ್ಪ್ಲನೇಷನ್ ನೋಡೋಣ. ಬೆಳಕಿನ ವಕ್ರೀಭವನ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಪಾರದರ್ಶಕ ಮಾಧ್ಯಮವನ್ನು ಪ್ರವೇಶಿಸಿದಾಗ ಅದು ತನ್ನ ದಿಕ್ಕನ್ನು ಬದಲಿಸುತ್ತದೆ. ಬೆಳಕಿನ ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಇದು ಬೆಳಕಿನ ವಕ್ರೀಭವನದ ವ್ಯಾಖ್ಯಾನ, ಅದರ ಡೆಫಿನೇಷನ್. ಮತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಬೆಳಕಿನ ಕಿರಣವು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದನ್ನು ಪ್ರವೇಶಿಸಿದಾಗ ವೇಗದಲ್ಲಿನ ಬದಲಾವಣೆಯಿಂದ ಬೆಳಕಿನ ವಕ್ರೀಭವನವು ಸಂಭವಿಸುತ್ತದೆ. ನೋಡಿದ್ರಲ್ಲ, ಈಗ ಇದನ್ನು ಒಂದು ಡೈಗ್ರಾಮಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಳಕು ಯಾವಾಗಲೂ ಈ ಥರ ನೇರವಾಗಿ ಒಂದೇ ದಿಕ್ಕಲ್ಲಿ ಸಂಚಲಿಸುತ್ತೆ. ಅದು ಒಂದೇ ಮಾಧ್ಯಮವಾದಾಗ ಇಲ್ಲಿ ನೋಡಿ, ಬೆಳಕು ಗಾಳಿ ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮ ಗ್ಲಾಸ್ ಮಾಧ್ಯಮದಲ್ಲಿ ಹೋಗಬೇಕಾದ್ರೆ ಈ ಥರ ನೇರವಾಗಿ ಹೋಗೋದಿಲ್ಲ. ಅದು ಯಾವಾಗ ಇನ್ನೊಂದು ಮಾಧ್ಯಮಕ್ಕೆ ಹೋಗುತ್ತೋ ಆವಾಗ ಅದರ ದಿಕ್ಕನ್ನು ಬದಲಾಯಿಸುತ್ತೆ. ಈ ಥರ ಏನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತಲ್ಲ, ಆ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಅಂತೀವಿ. ವಕ್ರೀಭವನದ ನಿಯಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ನಿಯಮ ಬಂದ್ಬಿಟ್ಟು, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಅಂತ ಹೇಳ್ತಾರೆ. ಬೆಳಕಿನ ಕಿರಣ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಬೆಳಕಿನ ಕಿರಣ ಏನು ಒಂದು ಮಾಧ್ಯಮದ ಮೇಲೆ ಬೀಳುತ್ತಲ್ಲ, ಅದನ್ನು ಪತನ ಕಿರಣ ಅಥವಾ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಬೇರೆ ಮಾಧ್ಯಮಕ್ಕೆ ಹೋದಾಗ ದಿಕ್ಕನ್ನು ಬದಲಾಯಿಸುತ್ತಲ್ಲ, ಆ ಕಿರಣನ ನಾವು ವಕ್ರೀಮ ಕಿರಣ ಅಥವಾ ಎಮರ್ಜೆಂಟ್ ರೇ ಅಂತ ಕರಿತೀವಿ. ಈ ಬೆಳಕಿನ ಕಿರಣ ಏನು ಸಂಪರ್ಕ ಆಗುತ್ತಲ್ಲ, ಅದನ್ನು ಲಂಬ ಅಥವಾ ನಾರ್ಮಲ್ ಅಂತ ಕರಿತೀವಿ. ಈ ನಿಯಮ ಏನು ಹೇಳುತ್ತೆ ಅಂದರೆ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಎಂದು ಹೇಳುತ್ತದೆ. ಈಗ ಎರಡನೇ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ಸ್ನ ವಕ್ರೀಭವನದ ನಿಯಮ ಎನ್ನುವರು. ಪತನ ಕಿರಣ ಮತ್ತು ಲಂಬದ ನಡುವೆ ಇರುವ ಕೋನ ಐ, ವಕ್ರೀಮ ಕಿರಣ ಮತ್ತು ಲಂಬದ ನಡುವೆ ಇರುವ ಕೋನ ಆರ್. ಸೈನ್ ಐ ಅನುಪಾತ ಸೈನ್ ಆರ್ ಯಾವಾಗಲೂ ಸ್ಥಿರಾಂಕ ಇರುತ್ತೆ ಅಂತ ಈ ಸ್ನೆಲ್ಸ್ನ ನಿಯಮ ಹೇಳುತ್ತೆ. ಅದನ್ನು ಡೈಗ್ರಾಮ್ನ ಮೂಲಕ ನೋಡೋಣ ಬನ್ನಿ. ಇಲ್ಲಿ ಎರಡು ಗ್ಲಾಸ್ ಮಾಧ್ಯಮಗಳು ಮತ್ತು ಒಂದು ನೀರಿನ ಮಾಧ್ಯಮನ ನಾವಿಲ್ಲಿ ನೋಡ್ಬೋದು. ಗ್ಲಾಸ್ನ ಸೈನ್ ಐ ಅನುಪಾತ ಸೈನ್ ಆರ್ ಯಾವಾಗಲೂ ಸ್ಥಿರಾಂಕವಾಗಿರುತ್ತೆ. ಅಂದರೆ ಇಲ್ಲಿ ಎರಡು ಎಕ್ಸಾಂಪಲಲ್ಲಿ ನೋಡ್ಬೋದು, 1.5 1.5 ಎರಡು ಸ್ಥಿರಾಂಕವಾಗಿದೆ. ಆದರೆ ನಾವು ನೀರಿನ ಮಾಧ್ಯಮದಲ್ಲಿ ಸ್ವಲ್ಪ ಚೇಂಜಸ್ ನೋಡ್ಬೋದು. ಅದೇ ಈ ನಿಯಮ ಏನು ಹೇಳುತ್ತೆ, ಎರಡು ಮಾಧ್ಯಮಗಳು ಒಂದೇ ಆಗಿದ್ದಾಗ ಸೈನ್ ಐ ಅನುಪಾತ ಸೈನ್ ಆರ್ ಯಾವಾಗಲೂ ಸ್ಥಿರಾಂಕವಾಗಿರುತ್ತೆ ಅಂತ. ಕಾನ್ಸೆಪ್ಟ್ ಎಲ್ಲ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅರ್ಥ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್.